ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಟು ದ ಬೆಳಗಾವೀಸ್ ಬಿಗ್ಗೆಸ್ಟ್ ಫುಡ್ ಫೆಸ್ಟಿವಲ್, ದಟ್ ಈಸ್ ಅನ್ನೋತ್ಸವ. ಹೌದು, ನಾವು ನಿನ್ನೆ ಸಂಡೇ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಅಂಗಡಿ ಕಾಲೇಜ್ ಗ್ರೌಂಡಲ್ಲಿ ಇರೋ ಅನ್ನೋತ್ಸವಕ್ಕೆ ನಾವು ಹೋಗಿದ್ವಿ. ಅಲ್ಲಿ ತುಂಬ ಫುಡ್ಡು ಸ್ಟಾಲ್ ಇರುತ್ತೆ. ಆಮೇಲೆ ನಮಗೆ ಬೇಕಾದಷ್ಟು ಥಿಂಗ್ಸ್ಗಳನ್ನು ಎಲ್ಲ ಸ್ಟಾಲಲ್ಲಿ ಇಟ್ಟಿರ್ತಾರೆ. ಅಂದರೆ ನಮಗೆ ಇದು ಏರ್ ಅಸೆಸರೀಸು, ಡ್ರೆಸ್ಸಸ್ಸು, ಶೂ, ಸಾಕ್ಸ್ ಆ್ಯಂಡ್ ಬೇಕಾದಷ್ಟು ವೆರೈಟೀಸ್ ಎಲ್ಲ ಸ್ಟಾಲ್ ಹಾಕಿರ್ತಾರೆ. ಸಂಡೇ ಇರೋದ್ರಿಂದ ತುಂಬ ಜನ ಇದ್ದರು. ತುಂಬ ಜನ ಅನ್ನೋತ್ಸವಕ್ಕೆ ಫುಡ್ಡು ಟೇಸ್ಟ್ ಮಾಡಲಿಕ್ಕೆ ಅಂತಲೇ ತುಂಬ ಜನ ಬಂದಿರ್ತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಜನ ತುಂಬಿದ್ರು ಅಂತ ಹೇಳಿ. ಫಸ್ಟಿಗೆ ಈ ಥರ ಎಂಟ್ರೆನ್ಸಲ್ಲಿ ಸ್ಟಾಲ್ ಇರುತ್ತೆ. ಸ್ಟಾಲಲ್ಲಿ ಅದೇ ಹೇಳಿದ್ನಲ್ಲ, ನಮಗೆ ಬೇಕಾದಷ್ಟು ತುಂಬ ವೆರೈಟೀಸನ್ನು, ಅಂದರೆ ಮನೆಗೆ ಯೂಸ್ ಆಗೋ ವೆರೈಟೀಸ್ ತುಂಬ ವೆರೈಟೀಸನ್ನು ಇಟ್ಟಿರ್ತಾರೆ. ನಾವು ಈ ಥರ ಎಂಟ್ರೆನ್ಸ್ ಹೋದ್ವಿ. ಅದಾದಮೇಲೆ ನಾವು ತುಂಬ ಅಲ್ಲಿ ಶಾಪ್ ಇತ್ತು, ತುಂಬ ಸ್ಟಾಲ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಏನೇನಾದರೂ ಹೊಸದು ವೆರೈಟೀಸ್ ಏನೇನಾದರೂ ಇದೆ ಏನೋ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಇದು ಚಳಿಗಾಲ ಇರೋದ್ರಿಂದ ತುಂಬ ಸ್ವೆಟ್ ಟಿ ಶರ್ಟ್ ಎಲ್ಲ ಇಟ್ಟಿದ್ರು. ನೋಡಿ, ನಾನು 1 by 1 ನೋಡ್ತಾ ಹೋಗ್ತಾ ಇದ್ದೆ. ಸಂಡೇ ಆಗಿರೋದ್ರಿಂದ ಅದೇ ಹೇಳಿದ್ನಲ್ಲ, ತುಂಬ ಜನ ಬಂದಿದ್ದರು. ಇದು ಸರ್ ಪ್ಲಸ್ ಅಂತ ಹೇಳಿ, ಅಂದರೆ ಇಲ್ಲಿ ಪ್ಲಸ್ ಸೈಜ್ನವ್ರಿಗೆ ತುಂಬ ಇಲ್ಲಿ ವೆಸ್ಟರ್ನ್ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಪ್ಲಸ್ ಸೈಜ್ ಅಂತಲೇ ಇದು ಶಾಪ್ ಹೆಸರು. ಇಲ್ಲೆಲ್ಲ ಪ್ಲಸ್ ಸೈಜ್ನವ್ರಿಗೆ, ಅಂದರೆ 40+, 45 ಸೈಜ್ನವರಿಗೆಲ್ಲ ಇಲ್ಲಿ ವೆಸ್ಟರ್ನು ಡ್ರೆಸ್ ಎಲ್ಲ ಇಟ್ಟಿರ್ತಾರೆ. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ಈ ಸಲ ಯಾಕೋ ನನಗೆ ಅಷ್ಟು ಯಾವುದು ಅಟ್ರಾಕ್ಟಿವ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಅದು ಇದು ನೋಡ್ತಾ ಇದ್ದೆ, ಅದಾದರೂ ಚೆನ್ನಾಗಿ ಅನಿಸುತ್ತಾ ಅಂತ ಎಲ್ಲ ನೋಡಲಿಕ್ಕೆ. ಈ ಥರ ಒಂದಾದ್ಮೇಲೆ ನಾವು ಸ್ಟಾಲ್ ನೋಡ್ಕೊತಾನೆ ಹೋಗ್ತಾ ಇದ್ವಿ. ಯಾವುದಾದ್ರೂ ಸ್ಪೆಷಲ್ಲಾಗಿ ಏನಾದರೂ ಸಿಗುತ್ತಾ, ಏನಾದರೂ ಕಾಣಿಸುತ್ತಾ ಅಂತ ನಾನು ನೋಡ್ತಾನೆ ಇದ್ದೆ. ಟಿ ಶರ್ಟ್ ನೋಡಿ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಈ ಥರ ಆಲ್ರೆಡಿ ತುಂಬ ಇದ್ದಿದ್ದರಿಂದ ನಾನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ ವೆನೈಟಿ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ರು ಅಲ್ವಾ, ನನಗೆಲ್ಲ ತುಂಬ ಲೈಕ್ ಆಯಿತು. ಇದು 10 ದಿನಗಳ ಕಾಲ ಅಂಗಡಿ ಕಾಲೇಜ್ ಗ್ರೌಂಡಲ್ಲಿ January 9ರಿಂದ January 18ನೇ ತಾರೀಕುವರೆಗೂ ನಡೆಯುತ್ತೆ. ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ ಆವಾಗ ಹೋಗ್ಬೋದು. ಬೆಸ್ಟ್ ಅಂದರೆ ವೀಕ್ ಮಿಡ್ ಡೇಸ್ ಅಂದರೆ ಹೋಗ್ಬೋದು. ವೀಕ್ ಎಂಡಲ್ಲಿ ನಿಜವಾಗ್ಲೂ ಹೋಗೋಕ್ಕೆ ಹೋಗಬೇಡಿ, ತುಂಬ ರಶ್ ಇರುತ್ತೆ. ಯಾವುದು ಅಷ್ಟು ಪೇಷನ್ಸಿಂದ ಯಾವುದು ನಿಮಗೆ ನೋಡೋಕ್ಕಾಗಲ್ಲ. ಇಲ್ಲಿ ತುಂಬ ಎಂಟ್ರೆನ್ಸಲ್ಲಿ ಹೇಳಿದ್ನಲ್ಲ, ಈ ಥರ ತುಂಬ ಸ್ಟಾಲ್ ಹಾಕಿರ್ತಾರೆ. ಈ ಥರ ಏರ್ ಅಸೆಸರೀಸು, ಇಯರ್ ರಿಂಗ್ಸು, ಏರ್ ಬೆಂಡ್ಸು, ಈ ಥರ ತುಂಬ ವೆರೈಟೀಸ್ ಎಲ್ಲ ಇಟ್ಟಿರ್ತಾರೆ. ಇಯರ್ ರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದಕ್ಕಿಂತ ಒಂದು. ಈ ಶಾಪಲ್ಲಿ ಮಾತ್ರ ನನಗೆಲ್ಲ ವೆರೈಟೀಸು ತುಂಬ ಯುನಿಕ್ ಆಗಿತ್ತು. ಆಮೇಲೆ ತುಂಬ ಡಿಫ್ರೆಂಟ್ ಆಗಿತ್ತು. ಇವಾಗ ಟ್ರೆಂಡ್ ಯಾವುದಿದೆಯೋ ಅದೇ ಇತ್ತು. ಇಯರಿಂಗ್ಸ್ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದ ತಕ್ಷಣ ಹಂಗೆ ಎಲ್ಲ ತೊಗೊಂಡು ಹಾಕ್ಕೊಂಡು ಬಿಡೋಣ ಅನ್ನೋಷ್ಟು ಚೆನ್ನಾಗಿದೆ. ಸ್ಮಾಲ್ ಸೈಜು ಇತ್ತು, ಬಿಗ್ ಸೈಜು ಇತ್ತು. ಆಮೇಲೆ ನೆಕ್ ವೇರು, ಇವಾಗಿಂದ ಟ್ರೆಂಡ್ ಯಾವುದು ಇದೆಯೋ ಅದೇ ಇಟ್ಟಿದ್ರು. ಆಮೇಲೆ ಬ್ರಾಸ್ಲೆಟು ತುಂಬ 150, 125, 180 ರುಪೀಸ್ಗೆಲ್ಲ ಬ್ರಾಸ್ಲೆಟ್ ಇಟ್ಟಿದ್ರು. ಇದು ನೋಡ್ರಿ ನೆಕ್ ಪೀಸು. ಇದು ಇವಾಗ ಟ್ರೆಂಡ್ ಇದೆ ತುಂಬ. ಸಿಲ್ವರ್ ಕಲರಲ್ಲಿ, ಗೋಲ್ಡ್ ಕಲರಲ್ಲಿ, ಆ್ಯಂಟಿಕ್ ಪೀಸಲ್ಲಿ ಎಲ್ಲ ಕಲರಲ್ಲೂ ಬ್ರಾಸ್ಲೆಟ್ ಇಟ್ಟಿದ್ರು. ಅದೇ ಹೇಳಿದ್ನಲ್ಲ, ಈ ಶಾಪಲ್ಲಿ ಮಾತ್ರ ನನಗೆ ಎಲ್ಲ ಥಿಂಗ್ಸು ತುಂಬ ಇಷ್ಟ ಆಯಿತು. ಬಟ್ ಎಷ್ಟು ಅಂತ ತೊಗೊಳಕ್ಕಾಗುತ್ತೆ ಹೇಳಿ, ಇಷ್ಟ ಅಂತ ಹೇಳಿ ಎಲ್ಲನೂ ಬೈ ಮಾಡೋಕ್ಕಾಗಲ್ಲ. ನಾನು ಈ ಥರ ಒಂದು ಬ್ರಾಸ್ಲೆಟ್ ಒಂದು ತೊಗೊಂಡೆ ಈ ಶಾಪಲ್ಲಿ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ದೀಪಾವಳಿ, ಈ ಥರ ಯುಗಾದಿ ಹತ್ರ, ದಸರಾ ಈ ಥರ ಹಬ್ಬ ಇದ್ದರೆ ಈ ಥರ ಇಯರಿಂಗ್ಸ್ ಹಾಕಿದರೆ ಎಷ್ಟು ಲುಕ್ ಬರುತ್ತೆ ಹಬ್ಬದಲ್ಲಿ ನಮಗೆ. ಈ ಶಾಪಲ್ಲಿ ಮಾತ್ರ ಎಲ್ಲ ಹೇಳಿದಲ್ಲ, ಸಣ್ಣ ಹುಡುಗರಿಂದ ಹಿಡಿದು ಒಂದು 1 year ಒಂದು ಗರ್ಲ್ ಬೇಬಿಯಿಂದ ಹಿಡಿದು ಅಪ್ ಟು ನಾವು ಏಜ್ ಆಗೋವರೆಗೂ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸ್ ಇಲ್ಲಿ ಇಟ್ಟಿದ್ರು. ಒಂದಾದ್ಮೇಲೆ ಒಂದು ತುಂಬಾ ಚೆನ್ನಾಗಿತ್ತು. ನಾನು ಹೀಗೆ ನೋಡ್ತಾ ಹೋಗ್ತಾ ಇದ್ದೆ. ಪ್ರೈಸು ಅಷ್ಟೇ 120, 150, 180 ಈ ಥರ ಎಲ್ಲ ಪ್ರೈಸ್ ಇಟ್ಟಿದ್ರು. ನೀವಿಲ್ಲಿ ನೋಡ್ತಾ ಹೋಗ್ಬೋದು ಎಷ್ಟು ವೆರೈಟೀಸ್ ಇಟ್ಟಿದ್ರು ಅಂತ ಹೇಳಿ. ನಾನು ಈ ಥರ ಒಂದಾದ್ಮೇಲೆ ಈ ಥರ ನೋಡ್ತಾನೆ ಹೋಗ್ತಾ ಇದ್ದೆ.
ಇಯರಿಂಗ್ಸು ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಡಿಸೈನ್ ಅಂದರೆ ಡಿಸೈನು, ಎಷ್ಟು ಡಿಸೈನು, ಈ ಥರ ಟ್ರೆಂಡಿ ಡಿಸೈನ್ ಎಲ್ಲ ಇಟ್ಟಿದ್ರು. ಆಮೇಲೆ ವೆನೈಟಿ ಬ್ಯಾಗು ಇತ್ತು ಆ ಶಾಪಲ್ಲಿ. ಅದೇ ಹೇಳಿದ್ನಲ್ಲ, ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ವೆರೈಟೀಸ್ ಆ ಶಾಪಲ್ಲಿ ಇತ್ತು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ ಶಾಪಲ್ಲಿ. ಹೀಗೆ ಪಕ್ಕದ ಸ್ಟಾಲಲ್ಲಿ ಏನಿದೆ ಏನಿಲ್ಲ ಅಂತ ಹೀಗೆ ಎಲ್ಲ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ, ತೊಗೊಳ್ತೀವೋ ಬಿಡ್ತೀವೋ ಅಂತರೂ ಇವಾಗಿಂದು ಟ್ರೆಂಡ್ ಏನಿದೆ ಅಂತ ಎಲ್ಲ ನಾವು ಒಂದು ಸಲ ನೋಡಲಿಕ್ಕೆ ಬೇಕು. ಒಂದು ಸಲ ಎಲ್ಲ ಕಣ್ಣು ಹಾಯಿಸಿದರೆ ಒಂದು ಸ್ವಲ್ಪ ನಮಗೂ ಸಮಾಧಾನ ಅಂತ ಅನಿಸುತ್ತೆ. ಸೊ ಈ ಸ್ಟಾಲಲ್ಲಿ ಏನಿದೆ, ಪಕ್ಕದ ಸ್ಟಾಲಲ್ಲಿ ಏನಿದೆ, ಅದು ಸ್ಟಾಲಲ್ಲಿ ಏನಿದೆ ಅಂತ ಹೀಗೆ ನಾನು 1 by 1 ನೋಡ್ಕೊತ ಹೋಗ್ತಾಯಿದ್ದೆ. ಈ ಸ್ಟಾಲ್ ಅಂತೂ ಫುಲ್ಲು ವೆಸ್ಟರ್ನ್ ಇತ್ತು. ಈ ಥರ ಶಾರ್ಟ್ಸು, ಕ್ರಾಪ್ ಟಾಪ್ಸು, ಜರ್ಕಿನು, ಸ್ವೆಟರ್ಸು ಈ ಥರ ತುಂಬ ಇಟ್ಟಿದ್ರು. ನಾನೇನು ಇಲ್ಲಿ ಒಳಗೆ ಹೋಗಲಿಲ್ಲ ಅಷ್ಟೊಂದು. ಈ ಥರ ಮತ್ತೆ ನೆಕ್ಸ್ಟ್ ಸ್ಟಾಲಲ್ಲಿ ಈ ಥರ ಎಲ್ಲ ಶಾಪ್ ಅಂದರೆ ಈ ಥರ ಎಲ್ಲ ಥಿಂಗ್ಸು ಇಟ್ಟಿದ್ರು. ಇಲ್ಲೂ ಅಷ್ಟೇ ಬ್ರಾಸ್ಲೆಟ್ ತುಂಬ ಡಿಫ್ರೆಂಟಾಗಿ ತುಂಬ ಡಿಸೈನ್ ಎಲ್ಲ ಇಟ್ಟಿದ್ರು. ಇವ್ರದ್ದು ಶಾಪು ಇದೆ ಅಂತ ಹೇಳ್ತಾ ಇದ್ರು ನನಗೆ. ನಮ್ಮ ಶಾಪಿಗೆ ಸ್ವಲ್ಪ ವಿಸಿಟ್ ಮಾಡಿ, ಇನ್ನೂ ತುಂಬ ವೆರೈಟೀಸು ಇಟ್ಟಿದ್ದೀವಿ ನಾವು ಅಂತ ಎಲ್ಲ ಹೇಳ್ತಾ ಇದ್ರು. ಈ ಥರ ಇದು ನೆಕ್ಲೆಸ್ ನನಗೆ ತುಂಬ ಲೈಕ್ ಆಯಿತು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಮದುವೆ ಫಂಕ್ಷನ್ಸ್ಗೆಲ್ಲ. ಈ ಥರ ಸಿಲ್ವರ್ ಜ್ಯುವೆಲ್ರಿಯಲ್ಲೂ ಇಟ್ಟಿದ್ರು. ಡ್ರೈ ಫ್ರೂಟ್ಸ್ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಅನ್ನೋತ್ಸವದಲ್ಲಿ. ತೊಗೊಳ್ಲಿಕ್ಕೂ ಅಷ್ಟೇ, ಸ್ಟಾಲೂ ಅಷ್ಟೇ. ಇದು ನೋಡಿ ಸ್ಲಿಪ್ಪರು, ಸಣ್ಣ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದು ನೋಡೋಕೆ ಎಷ್ಟು ಮುದ್ದಾಗಿದೆ. ನನ್ನ ಮಕ್ಕಳು ಆಲ್ರೆಡಿ ದೊಡ್ಡವರಾಗಿದ್ದಾರೆ, ಆದರೂ ನಾನು ಅದನ್ನು ಬಿಡಲಿಲ್ಲ. ಹೋಗಿ ಹತ್ತಿರ ನೋಡಿ ಅದನ್ನು ಮುಟ್ಟಿ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ. ಇದು ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಇದು ಸಣ್ಣ ಮಕ್ಕಳು ಹಾಕೊಳೋದು, ನೀನು ಹಾಕೊಳೋದಲ್ಲ ಅಂತ ಹೇಳ್ತಾ ಇದ್ರು. ನಾವು ಕೆಲವೊಂದು ಸಲ ಯಾಕೆ ಸಣ್ಣ ಮಗು ಆಗಬಾರ್ದು ಅಂತ ಅನಿಸುತ್ತಲ್ವ ಕೆಲವೊಂದು ಕ್ಷಣದಲ್ಲಿ. ಇದು ನೋಡಿ, ಕೆಲವೊಂದು ಕ್ಷಣದಲ್ಲಿ ಅಂದರೆ ಏನು, ನಾವು ನಮ್ಮ ಒಳಗೆ ಒಂದು ಮಗು ಇರಬೇಕಂತೆ. ಅದನ್ನು ಎಲ್ಲರೂ ಹೇಳ್ತಿರ್ತಾರೆ. ನನ್ನಲ್ಲಿ ಅದು ತುಂಬಾ ಇದೆ. ನಾನು ಕೆಲವೊಂದು ಸಲ ಮಗು ಮಾಡ್ದಂಗೆ ಮಾಡ್ತಿರ್ತೀನಿ, ಮಕ್ಕಳ ಥರನೇ ಆಡ್ತಿರ್ತೀನಿ. ಈ ಥರ ಒಳಗಡೆ ಹೋಗಿ ನಾವು ಒಂದಾದ್ಮೇಲೆ ಒಂದು ಟೇಸ್ಟ್ ಮಾಡ್ತಾನೆ ಇದ್ದೀವಿ. ಇದು ನಾನು ಚಿಕನ್ 65 ತೊಗೊಂಡೆ. ನಾವೆಲ್ಲ ಒಂದು ಪ್ಲೇಟಲ್ಲೇ ಎಲ್ಲನೂ ತಿಂದ್ವಿ ನಾವು. ಅದಾದಮೇಲೆ ಇದು ಪನ್ನೀರ್ ಸಾವರ್ಮಾ ಅಂತ ಹೇಳಿ, ಅಲ್ಲೇ ಪನ್ನೀರು ಬೆಂಕಿಯಲ್ಲೇ ಸುಟ್ಟು ಚಪಾತಿಯಲ್ಲಿ ಅದನ್ನೆಲ್ಲ ಅವ್ರದ್ದು ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಹಚ್ಚಿಬಿಟ್ಟು ಆ ಪನ್ನೀರ್ ಅದ್ರೊಳಗಡೆ ಹಾಕಿ ಒಂದರಲ್ಲಿ 2 ಪೀಸ್ ಕಟ್ ಮಾಡಿ ಕೊಡ್ತಾರೆ. ಇದು ನನ್ನ ಮಕ್ಳಿಗೆ ತುಂಬಾ ಇಷ್ಟ. ಅವಾಗವಾಗ ಇದನ್ನು ಇಲ್ಲಿ ಸಿಗ್ತಾನೆ ಇರುತ್ತೆ ಬೆಳಗಾಮಲ್ಲಿ. ಈ ಥರ ಪನ್ನೀರ್ ಸಾವರ್ಮಾ, ಚಿಕನ್ ಸಾವರ್ಮಾ ಅಂತ ಹೇಳಿ 100 ರೂಪೀಸ್ ಇದು 1 ಪೀಸ್ಗೆ. ಇದು ಆವಾಗವಾಗ ನನ್ನ ಮಕ್ಕಳು ತಿಂತಾನೆ ಇರ್ತಾರೆ. ಆಮೇಲೆ ಇದು ಫಿಶ್ಶು ಎಲ್ಲ ವೆರೈಟೀಸ್ ಎಲ್ಲ ತುಂಬ ಇಟ್ಟಿದ್ರು. ಪಾಂಪ್ಲೆಂಟು, ಫಿಶ್ಶು, ಕ್ರ್ಯಾಬು, ಆಮೇಲೆ ಶೆಲ್ಲಲ್ಲಿ ಮಾಡಿದ್ದು, ಈ ಥರ ತುಂಬ ವೆರೈಟೀಸ್ ಇತ್ತು. ಒಂದಲ್ಲ ಎರಡಲ್ಲ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ವೆರೈಟೀಸು ಬಂದಿರುತ್ತೆ ಅನ್ನೋತ್ಸವದಲ್ಲಿ. ನಾನ್ ವೆಜ್ ತಿನ್ನೋರಿಗೂ ಅಷ್ಟೇ. ಈ ಸೈಡ್ ಎಲ್ಲ ಒಂದು ಸೈಡ್ ನಾನ್ ವೆಜ್ ಇಟ್ಟಿರ್ತಾರೆ, ಒಂದು ಸೈಡ್ ವೆಜ್ ಇಟ್ಟಿರ್ತಾರೆ. ಏನು ಅಂತ ಹೇಳಿ ಇದು ಆ್ಯಕ್ಚುಲಿ ವೆಜ್ ಅನಿಸುತ್ತೆ. ಇದು ವೆಜ್ಜಲ್ಲಿ ಯಾವುದಾದ್ರು ತುಂಬ ವೆರೈಟೀಸ್ ಎಲ್ಲ ಮಾಡಿಟ್ಟಿದ್ರು. ನನ್ನ ಮಗಳು ಇದೇನೋ ಸ್ವೀಟು ಹೆಸರು ಹೇಳಿದ್ಲು, ನನಗೆ ನೆನಪಾಗ್ತಾ ಇಲ್ಲ. ಅಮ್ಮ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು. ಇದು ಕೋಂಬಳಿ ವಡ ಅಂತ ಹೇಳಿ, ಅದು ಜೋಳದ ಹಿಟ್ಟಲ್ಲಿ ಪೂರಿ ಮಾಡಿ ಚಿಕನ್ದು ಇದು ಕೊಡ್ತಾರೆ, ಗ್ರೇವಿ ಕೊಡ್ತಾರೆ. ಇದು ನಾನು ಚಿಕನ್ ತಂದೂರಿನ ಟ್ರೈ ಮಾಡಿದೆ. ಯಾವಾಗಲೂ ನಾನು ಅಲ್ಲಿ ಹೋದಾಗೆಲ್ಲ ಚಿಕನ್ ತಂದೂರಿನ ಟ್ರೈ ಮಾಡ್ತಿರ್ತೀನಿ. ಅಲ್ಲಿ ನೋಡಿ ಮೇಲ್ಗಡೆ ಬೆಣ್ಣೆ ಹಂಗೆ ಹಾಕ್ತಾ ಇದ್ದಾರೆ, ಅದ್ರ ಒಳಗಡೆ ಆಗಿ ಸುಡ್ತಾ ಇದ್ದಾರೆ. ಅದು ಇದ್ಲಿನಲ್ಲಿ ಸುಡ್ತಾ ಇರ್ತಾರೆ, ಅಂದರೆ ಕೊಯ್ಲಾ ಅಂತಾರಲ್ಲ ಇದ್ಲು, ಅದರಲ್ಲಿ ಒಳಗಡೆ ಎಲ್ಲ ಇದ್ಲು ಇತ್ತು, ಅದರಲ್ಲಿ ಹಾಕಿ ಅವರು ಸುಡ್ತಾ ಇದ್ದರು.
ಈ ಥರ ಎಲ್ಲಿ ಚಿಕನ್ಗೆ ನಾನ್ ವೆಜ್ಗೆ ಎಲ್ಲ ಈ ಥರ ಮಸಾಲೆ ಎಲ್ಲ ಹಚ್ಚಿ ಆಮೇಲೆ ನಮಗೆ ಸುಟ್ಕೊಡ್ತಾರೆ ಅಂತ ಅನಿಸುತ್ತೆ. ಇದ್ಲು ಅಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಪ್ರತಿ ಸಲ ಹೋದಾಗಂತೂ ಇದನ್ನು ಮಾತ್ರ ನಾನು ಟೇಸ್ಟ್ ಮಾಡಿರ್ತೀನಿ. ನೋಡಿ ಫೈನಲಿ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಆಮೇಲೆ ನಾನು ಇದು ತಂದೂರಿ ಚಾಯ್ ಟ್ರೈ ಮಾಡಿದೆ, ಅದ್ರ ಪಕ್ಕದಲ್ಲೇ ಇತ್ತು ಇದೂ. ತಂದೂರಿ ಚಾಯ್ನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್, ತುಂಬ ಯುನೀಕಾಗಿರುತ್ತೆ. ನೋಡಿ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಅದೂ ಅಷ್ಟೇ, ಅದನ್ನು ಇಡ್ಲಲ್ಲೆಲ್ಲ ಬಿಸಿ ಮಾಡಿ ಆಮೇಲೆ ಅದರಲ್ಲಿ ಚಾನ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು. ನಮ್ಮ ಮನೆಯವ್ರಿಗೆ ನಾನು ಎಲ್ಲಿ ಹೋದರೂ ನಮ್ಮ ಮನೆಯವ್ರು ಫಸ್ಟು ನನಗೇನಾದರೂ ಸ್ಪೆಷಲ್ ಈ ಥರ ಟೀ ಕಾಫಿ ಇದ್ದರೆ ಫಸ್ಟು ಕುಡಿಸ್ತಾರೆ. ಯಾಕಂದರೆ ನನಗೆ ಟೀ ಕಾಫಿ ಅಂದರೆ ತುಂಬ ಇಷ್ಟ. ಈ ಚಳಿಗಾಲದಲ್ಲಿ ಇನ್ನೂ ಟೀ ಕಾಫಿ ಅಂದರೆ ಕೇಳಬೇಕಾ, ಅಯ್ಯೋ ಅಗಲಗಲ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ನಾನು ಈ ಥರ ಎಲ್ಲ ತುಂಬ ಟೇಸ್ಟ್ ಮಾಡಿ ಟೀ ಕಾಫಿ ಅಂದರೆ ಇವಾಗ ಇಷ್ಟ ಆಗಿಬಿಟ್ಟಿದೆ. ಏನಾದರೂ ಹೊರಗಡೆ ಸ್ಪೆಷಲ್ ಟೀ ಕಾಫಿ ಸಿಕ್ಕಿದರೆ ನಾನು ಕುಡಿತೀನಿ. ಆಮೇಲೆ ನನ್ನ ಮಕ್ಳಿಗೆ ಇದು ಪೊಟ್ಯಾಟೊ ರೋಲ್ ಅಂದರೂ ಎಲ್ಲಿ ಹೋದರೂ ಎಲ್ಲಿ ಕಂಡ್ರೂ ತೊಗೊಂತಾರೆ. ಬೇಡ ಅಂದರೂ ಕೇಳಲ್ಲ. ಫುಲ್ ಆಯಿಲಲ್ಲಿ ಫುಲ್ಲು ಫ್ರೈ ಮಾಡಿರ್ತಾರೆ. ಬೇಡ ಅಂದರೂ ಕೇಳಲ್ಲ, ಆದರೂ ತೊಗೋತಾರೆ. ಇದು ಡೆಲ್ಲಿ ಚಾಟ್ಸು, ಕೊಲ್ಲಾಪುರ ಚಾಟ್ಸು ಅಂತ ತುಂಬ ಚಾಟ್ಸ್ ಐಟಮು ಇಟ್ಟಿದ್ರು. ನೋಡಿ ಬಿಸಿ ಜಿಲೇಬಿ ಮಾಡ್ತಾಯಿದ್ದಾರೆ. ಬಿಸಿ ಜಿಲೇಬಿ ತಿಂತಾ ಇದ್ದರೆ ಸಾಕು, ವಾ ಎಷ್ಟು ಅಂದರೆ ಏನು ನನಗೆ ಆ್ಯಕ್ಚುಲಿ ಬೇರೆ ಸ್ವೀಟ್ಗಿಂತನೂ ಈ ಜಿಲೇಬಿಯಲ್ಲಿ ಏನೋ ಒಂಥರ ಗಮ್ಮತ್ತಿದೆ ಅಂತ ಅನಿಸುತ್ತೆ. ತುಂಬ ಇಷ್ಟ ನನಗೆ ಜಿಲೇಬಿ ಅಂದರೆ. ಅದನ್ನು ಹಾಲಲ್ಲಿ ಹಾಕಿ ಕೊಡ್ತಾರೆ ಆ ಜಿಲೇಬಿನ. ಅದು ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದಂತ ಹೇಳ್ತಾರೆ. ಅದಾದಮೇಲೆ ನಾವು ಪಂಜಾಬಿ ಲಸ್ಸಿ ತೊಗೊಂಡ್ವಿ. ಅದೇನೋ ಪಂಜಾಬಿ ಲಸ್ಸಿ ತುಂಬ ಫೇಮಸ್ ಅಂತೆ, ಅದಕ್ಕಾಗಿ ನಾವು ಪಂಜಾಬಿ ಲಸ್ಸಿ ತೊಗೊಂಡ್ವಿ. ಆಮೇಲೆ ಮಕ್ಕಾ ರೋಟಿ ಅಂತೆ, ಅಂದರೆ ಮೆಕ್ಕೆಜೋಳದ ಹಿಟ್ಟಲ್ಲಿ ಏನೋ ಮಾಡಿರ್ತಾರೆ ಮಕ್ಕಾ ರೋಟಿ ಅಂತ ಹೇಳಿ, ಅದು ತೊಗೊಂಡ್ವಿ ನಾವು. ಇದು ಡೆಲ್ಲಿ ಚಾಟ್ಸು, ಪಂಜಾಬ್ ಚಾಟ್ಸು, ಕೊಲ್ಲಾಪುರ ಚಾಟ್ಸು, ಗುಜರಾತಿ ಚಾಟ್ಸು ಇದೆಲ್ಲ ಇಟ್ಟಿದ್ರು. ಇದು ಆಲೂ ಪರೋಟ. ಬಟ್ ಆಲೂ ಪರೋಟನ ಅವರು ಈ ಥರ ತುಂಬ ಡಿಫ್ರೆಂಟಾಗಿ ಸುಟ್ಕೊಡ್ತಾರೆ. ಇದೂ ಅಷ್ಟೇ ಇಡ್ಲಿನಲ್ಲಿ ಸುಟ್ಕೊಡ್ತಾರೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದಾರೆ ಅವರು. ಇಡ್ಲಿನಲ್ಲೆಲ್ಲ ಸುಟ್ಕೊಡ್ತಾರೆ ಅವರು ಅದನ್ನು. ಇಲ್ಲಿ ನಾನು ಮಕ್ಕಾ ರೋಟಿ ಟ್ರೈ ಮಾಡಿದೆ. ಅಲ್ಲಿದೆ ನೋಡಿ ಮಕ್ಕಾ ರೋಟಿ 120 ರೂಪೀಸ್ ಅಂಥೇಳಿ. ಮಕ್ಕಾ ರೋಟಿ ಅಂಗ್ ಸರ್ಸೋಂಕಿ ಸಾಗ್ ಅಂತ ಹೇಳಿ ಪಲ್ಯ, ಅದನ್ನು ನಾನು ಟ್ರೈ ಮಾಡಿದೆ. ಅವ್ರು ಹೇಳ್ತಾ ಇದ್ರು ನೋಡಿ ಎಲ್ಲರೂ ತುಂಬ ಟೇಸ್ಟ್ ಇದೆ, ಎಲ್ಲರೂ ಇಲ್ಲಿ ತೊಗೊಂಡು ಮತ್ತು ಪಾರ್ಸಲ್ಲು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದ್ದಾರೆ ಅದನ್ನು. ಆಲೂ ಪರೋಟ, ಆಲೂ ಕುಲ್ಚಾ ಅಂತ ಹೇಳ್ಬೋದು. ಇದನ್ನು ಇಡ್ಲಿನಲ್ಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದ್ದಾರಲ್ವ. ತುಂಬ ಟೇಸ್ಟ್ ಇರುತ್ತಂತೆ ಇದನ್ನು ಕೂಡ. ಬಟ್ ನಾನು ಮಕ್ಕಾ ರೋಟಿ ಟ್ರೈ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಸರ್ಸೋಂಕಾ ಸಾಗ್ ಅಂತೆ ಅದರದ್ದು ಪಲ್ಯದ ಹೆಸರು, ಇದನ್ನು ನಾನು ಟ್ರೈ ಮಾಡಿದೆ. ನಮಗೂ ನಮ್ಮ ಮನೆಯಲ್ಲಿ ನಮ್ಮದೇ ವೆರೈಟೀಸು ಸ್ವಲ್ಪ ಬೋರ್ ಆಗಿರುತ್ತೆ ಅಲ್ವಾ. ಸೊ ಈ ಥರ ಆವಾಗವಾಗ ಸ್ವಲ್ಪ ಹೊರಗಡೆ ಬೇರೆ ಬೇರೆ ರಾಜ್ಯದ ಚಾಟ್ಸು
ಟೇಸ್ಟ್ ಮಾಡೋ ಅವಕಾಶ ನಮಗೆ ಬೆಳಗಾವಿಯಲ್ಲಿ ಅನ್ನೋತ್ಸವದಲ್ಲಿ ಸಿಗುತ್ತೆ. ಯಾಕೆ ನಾವು ಅದನ್ನು ಚಾನ್ಸು ವೇಸ್ಟ್ ಮಾಡ್ಕೋಬಾರ್ದು ಅಲ್ವಾ? ಸೊ ನಾವು ಪ್ರತಿ ವರ್ಷ ಅನ್ನೋತ್ಸವಕ್ಕೆ ಭೇಟಿ ಆಗ್ತೀವಿ. ಅಲ್ಲಿ ಸಿಗೋ ಬೇರೆ ಬೇರೆ ರಾಜ್ಯದ ಚಾಟ್ಸನ್ನು ನಾವು ಟ್ರೈ ಮಾಡ್ತೀವಿ. ಅಂದರೆ ಡೆಲ್ಲಿ ಚಾಟ್ಸ್, ಕೊಲ್ಲಾಪುರ ಚಾಟ್ಸ್, ಪಂಜಾಬ್ ಚಾಟ್ಸ್, ಸೂರತ್, ಈ ಥರ ತುಂಬ ಡಿಫ್ರೆಂಟ್ ಆಗಿರೋ ಚಾಟ್ಸನ್ನೆಲ್ಲ ಅಲ್ಲಿ ಹಾಕಿರ್ತಾರೆ. ಬೇರೆ ಬೇರೆ ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ರಾಜ್ಯದ ಚಾಟ್ಸ್ ಎಲ್ಲ ಅಲ್ಲಿ ಹಾಕಿರ್ತಾರೆ. ಅದನ್ನು ನಾವು ಅಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ನಮಗೆ ತಿನ್ನೋದಕ್ಕೆ ಆಗಲ್ಲಲ್ವಾ? ಸೊ ಇಲ್ಲಿ ನಮ್ಮ ಊರಿನ ತನಕ ಬಂದಿರುತ್ತೆ, ಯಾಕೆ ನಾವು ಟ್ರೈ ಮಾಡಬಾರ್ದು ಅಲ್ವಾ? ಅಲ್ಲಿ ಲೈವ್ ಸಾಂಗ್ ಕೂಡ ಎಲ್ಲ ಹಾಡ್ತಾಯಿದ್ರು, ಸ್ಟೇಜ್ ಕೂಡ ಹಾಕಿರ್ತಾರೆ. ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇರುತ್ತೆ. ನಾನು ಅಮ್ಯೂಸ್ಮೆಂಟ್ ಪಾರ್ಕ್ ವಿಡಿಯೋನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ A huge round of applause for Palacio Drums, everyone. You guys ready for this? Everybody get down. This party's going to town. Let's rock, let's rock. I gotta be a TD, one day, go let this. गोरी 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 कभी कभी कहीं कहीं चोरी चोरी गोरी 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 कभी कभी कहीं कहीं चोरी चोरी छुप छुप के तुम मिला करो, प्यार प्यार बातें बातें किया करो, पर यूं ना मिलना किसी से करो हमारे सिवा। गोरी 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 कभी कभी कहीं कहीं चोरी चोरी देखो देखो दोनों बीते हैं, सुनो सुनो दिल की जो बीते हैं, सुन ले पाए इन्हें ना कोई हमारे सिवा। गोरी 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 कभी कभी कहीं चोरी चोरी गोरी 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 गोरी।